ನಮಸ್ಕಾರ ಸ್ನೇಹಿತರೆ. ಮದುವೆ ದಾಂಪತ್ಯ ಎಲ್ಲರ ಬದುಕಲ್ಲೂ ದೊಡ್ಡ ಘಟ್ಟ. ಯಾಕಂದ್ರೆ ಮದುವೆ ಕೇವಲ ಇಬ್ಬರು ವ್ಯಕ್ತಿಗಳ ಕೂಡುವಿಕೆಯಲ್ಲ, ಎರಡು ಕುಟುಂಬಗಳ, ಎರಡು ಸಂಸ್ಕೃತಿಗಳ ಸಮ್ಮಿಲನ, ಜೀವಮಾನದ ಒಡನಾಟ. ನಾವಿಲ್ಲಿ ಎಂತವರನ್ನ ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಇಡೀ ಜೀವನ ಡಿಪೆಂಡ್ ಆಗುತ್ತೆ. ಆದರೆ ಇಂತಹ ಇಂಪಾರ್ಟೆಂಟ್ ಹಂತದಲ್ಲಿ ಬೆಸ್ಟ್ ಡಿಸಿಷನ್ ತಗೊಳ್ಳೋದು ಹೇಗೆ, ಮದುವೆ ಆಗೋದಕ್ಕೆ ಪರ್ಫೆಕ್ಟ್ ಜೀವನ ಸಂಗಾತಿ ಹುಡುಕೋದು ಹೇಗೆ, ಫ್ಯಾಮಿಲಿ ಹೇಳಿದ್ದನ್ನ ಕೇಳಬೇಕಾ ಅಥವಾ ಆನ್ಲೈನ್ ಪ್ರೊಫೈಲ್ಗಳನ್ನ ನಂಬಬೇಕಾ, ಇಲ್ಲ ಯಾವುದು ಬೇಡ ಅಂತ ಹಣೆ ಬರಹ ಇದ್ದಂಗಾಗತ್ತೆ ಅಂತ ಸುಮ್ಮನೆ ಫ್ಲೋ ಎಲ್ಲ ಹೋಗ್ಬಿಡ್ಬೇಕಾ? ಬನ್ನಿ, ಇವತ್ತಿನ ವರದಿಯಲ್ಲಿ ಯಾರು ಹೆಚ್ಚು ಮಾತನಾಡದ ಆದರೆ ಅತಿ ಮುಖ್ಯವಾಗಿರೋ ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಮದುವೆಯಾಗೋ ಹುಡುಗ ಅಥವಾ ಹುಡುಗಿಯಲ್ಲಿ ಮುಖ್ಯವಾಗಿ ಯಾವ್ಯಾವ ಅಂಶ ಇರಬೇಕು ಅನ್ನೋದನ್ನ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲೇ ಹೇಳಿಬಿಡ್ತೀವಿ, ಇದು ಆದರ್ಶ ಜೀವನ ಸಂಗಾತಿ ಹುಡುಕೋ ಸ್ಪರ್ಧೆ ಅಲ್ಲ. ನಿಮಗೆ ಯಾರು ಬೆಸ್ಟ್ ಅನ್ನಿಸ್ತಾರೆ, ಬೆಸ್ಟ್ ಅನಿಸಿಕೊಳ್ಳೋಕೆ ಯಾವ್ಯಾವ ಕ್ವಾಲಿಟಿ ಇರಬೇಕು ಅಂತ ತಿಳಿದುಕೊಳ್ಳೋಕೆ ಒಂದು ವಿಶ್ಲೇಷಣೆ ಅಷ್ಟೇ, ಚರ್ಚೆ. ಮೊದಲನೇದಾಗಿ, ಬಹಳ ಜನ ಲೈಫ್ ಪಾರ್ಟ್ನರ್ ಹುಡುಕೋದು ಅಂದ ತಕ್ಷಣ ಒಂದಷ್ಟು ಮಿಸ್ಲೀಡಿಂಗ್ ವಿಚಾರಗಳನ್ನು ತಲೆಗೆ ತುಂಬಿಕೊಳ್ತಾರೆ. ಹಾಗಾಗಿ ಫಸ್ಟ್ ಅದನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಲುಕ್ ಎಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ತುಂಬಾ ಜನ ಲುಕ್ಗೆ ಎಲ್ಲವೂ ಅಂತ ಅನ್ಕೊಳ್ತಾರೆ, ವ್ಯಕ್ತಿಯ ನೋಟಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ಹೌದು, ನಿಜ, ಜೀವನ ಸಂಗಾತಿಗಳ ಮಧ್ಯೆ ದೈಹಿಕ ಆಕರ್ಷಣೆ ಇಂಪಾರ್ಟೆಂಟ್. ಒಂದಷ್ಟು ತಾಳೆ ಹೋಲಿಕೆ ಇದ್ರೆ, ರೈಟ್ ಜೋಡಿ ಅಂತ ಅನಿಸ್ತಾ ಇದ್ರೆ ಅದು ಒಳ್ಳೇದೇ. ಆದರೆ ಈ ಆಕರ್ಷಣೆ ಕೇವಲ ವ್ಯಕ್ತಿಯ ರೂಪದಿಂದ ಮಾತ್ರ ಬರುವುದಿಲ್ಲ, ಜೊತೆಗೆ ಜೀವನ ಪರ್ಯಂತ ಬರೀ ಲುಕ್ ಒಂದೇ ಮ್ಯಾಟರ್ ಆಗಲ್ಲ. 2013ರಲ್ಲಿ ಈ ಸಂಬಂಧ ಬ್ರಿಟನ್ನಲ್ಲಿ 2,000 ಜನರನ್ನ ಸರ್ವೆ ಮಾಡಲಾಗಿತ್ತು. ಅದರಲ್ಲಿ ಬಹುತೇಕ ಜನ ಮದುವೆಯಾದ 2-3 ತಿಂಗಳಲ್ಲೇ ತಮ್ಮ ಪಾರ್ಟ್ನರ್ ಹೇಗೆ ಕಾಣ್ತಾರೆ ಅನ್ನೋದು ಅಷ್ಟೊಂದು ಮುಖ್ಯ ಆಗಲ್ಲ ಅಂತ ಹೇಳಿದ್ರು. ಹೀಗಾಗಿ ಲೈಫ್ ಲಾಂಗ್ ಡಿಸಿಷನ್ ನ ನೀವು ಬರೀ ಈ ಶಾರ್ಟ್ ಟೈಮ್ ವಿಚಾರವನ್ನ ಒಂದೇ ಆಧಾರವಾಗಿಟ್ಕೊಳ್ಳೋದು, ಆ ರೀತಿ ಇಟ್ಕೊಂಡು ತಗೊಳ್ಳೋದು ತಪ್ಪು. ದೀರ್ಘಾವಧಿಯಲ್ಲಿ ನಿಮಗೆ ಹೊಂದಾಣಿಕೆ, ಅನ್ಯೋನ್ಯತೆ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ನಿರ್ಧಾರ ಆಗೋದು ನಿಮ್ಮಿಬ್ಬರ ಮಧ್ಯೆ ಎಷ್ಟು ಪರಸ್ಪರ ಗೌರವ ಇದೆ, ಎಷ್ಟು ಎಮೋಷನಲ್ ಕನೆಕ್ಷನ್ ಇದೆ, ಎಷ್ಟು ಒಂದೇ ರೀತಿಯ ಮೌಲ್ಯಗಳನ್ನ ಹೊಂದಿದ್ದೀರಿ, ಥಾಟ್ ಪ್ರೋಸೆಸ್ ಹೇಗೆ ಸಿಂಕ್ ಆಗುತ್ತೆ, ಸಿಂಕ್ ಆಗಿಲ್ಲ ಅಂದ್ರೂ ತದ್ವಿರುದ್ಧ ಇದ್ರೂ ಕೂಡ ಹೊಂದಾಣಿಕೆ ಹೇಗಾಗುತ್ತೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲುಕ್ ಅದರಲ್ಲಿ ಒಂದು ಪ್ಯಾರಾಮೀಟರ್ ಅಷ್ಟೇ, ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟೇ ಕೊಡಬೇಕು. ವಿಪರೀತ ಮಹತ್ವ ಕೊಡೋದು ಸೂಕ್ತ ಅಲ್ಲ. ಜೊತೆಗೆ ಮತ್ತೊಂದಿಷ್ಟು ಮಿಸ್ಕಾನ್ಸೆಪ್ಷನ್ ಅಥವಾ ತಪ್ಪು ತಿಳುವಳಿಕೆ ಅಂದ್ರೆ, ತದ್ವಿರುದ್ಧ ಗುಣ ಇದ್ರೆ ಪರ್ಫೆಕ್ಟ್ ಮ್ಯಾಚ್ ಅಂತ. ನಮ್ಮ ಸಿನಿಮಾಗಳಲ್ಲಿ ಈ ತರ ಒಂದು ಮಿತ್ನ ತುಂಬಲಾಗ್ತಿದೆ. ಹುಡುಗ ಸ್ಟ್ರಾಂಗ್, ಹುಡುಗಿ ಸಾಫ್ಟ್, ಅಥವಾ ಹುಡುಗ ಎತ್ತರ, ಹುಡುಗಿ ಕುಬ್ಜ, ಈ ತರ ಇದ್ರೆ ಜೋಡಿ ಅಂತ ಹೇಳ್ತಾರೆ. ಈ ತರ ವ್ಯತ್ಯಾಸಗಳಿದ್ರೆ ಒಂದು ಮಟ್ಟಿಗೆ ಲೈಫಲ್ಲಿ ಎಕ್ಸೈಟ್ಮೆಂಟ್ ಇರಬಹುದೇನೋ ಬೇರೆ ಬೇರೆ ತರದಲ್ಲಿ ಜನಕ್ಕೆ. ಆದರೆ ತೀರಾ ತದ್ವಿರುದ್ಧ ಗುಣಗಳಿದ್ರೆ ಬದುಕು ಪ್ರತಿದಿನ ಸಂಘರ್ಷ ಕೂಡ ಆಗಬಹುದು. ಹೀಗಾಗಿ ಪರ್ಫೆಕ್ಟ್ ಪಾರ್ಟ್ನರ್ನ ಹುಡುಕೋಕೆ ಈ ಥರ ಸಿದ್ಧ ಸೂತ್ರಗಳನ್ನು ಇಟ್ಕೊಂಡು ತದ್ವಿರುದ್ಧ ಇರಬೇಕು ಅಂತ ಯಾವ ಕಾರಣಕ್ಕೂ ಹುಡ್ಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ. ತದ್ವಿರುದ್ಧ ಯೋಚನಾ ಶೈಲಿಗಿಂತ ಹೆಚ್ಚಾಗಿ ಆಮೇಲೆ ಅದನ್ನು ಜೋಡಿಸೋಕೆ ಒಂದು ಹೊಂದಾಣಿಕೆಗೆ ಪ್ರಯತ್ನ ಪಡೋದ್ರ ಬದಲಾಗಿ ಥಾಟ್ ಪ್ರೊಸೆಸ್ ಹೋಲಿಕೆಯಾಗುವಂಥ ಸಂಗಾತಿಗಳು ಅಷ್ಟು ಚಾಲೆಂಜಸ್ ಅನ್ನ ಫೇಸ್ ಮಾಡಲ್ಲ. ಕ್ಲಾರಿಟಿ ಇರಲಿ ಸ್ನೇಹಿತರೆ. ಜೀವನ ಸಂಗಾತಿ ಆಯ್ಕೆ ಮಾಡುವಾಗ ನೀವು ನಿಮ್ಮ ಪಾರ್ಟ್ನರ್ಗಿಂತ ಹೆಚ್ಚು ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನಿಮ್ಮ ಕೋರ್ ವ್ಯಾಲ್ಯೂಸ್ ಯಾವುದು, ಮುಂದೆ ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಅಂತ ಬಯಸ್ತೀರಿ, ನಿಮ್ಮ ಪ್ರಯಾರಿಟೀಸ್ ಏನು, ಭವಿಷ್ಯದಲ್ಲಿ ನಿಮ್ಮ ಆಕಾಂಕ್ಷೆಗಳೇನು, ಈ ರೀತಿ ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡ್ಕೋಬೇಕು. ಇದಿಷ್ಟು ಗೊತ್ತಾದರೆ ನಿಮಗೆ ನಿಮ್ಮ ಲೈಫಲ್ಲಿ ನಾನ್ ನೆಗೋಷಿಯಬಲ್ಸ್ ಯಾವುದು ಅಂತ ಗೊತ್ತಾಗುತ್ತೆ. ಅಂದರೆ ಯಾವ ವಿಚಾರಗಳೊಂದಿಗೆ ನೀವು ರಾಜಿನೇ ಆಗಲ್ಲ ಅನ್ನೋದು ಅರ್ಥ ಆಗುತ್ತೆ. ಅದು ನಿಮ್ಮ ಕರಿಯರ್ನ ಆಂಬಿಷನ್ ಇರ್ಬೋದು, ಮುಂದೆ ನಿಮ್ಮ ಲೈಫಲ್ಲಿ ನಿಮ್ಮ ಕುಟುಂಬದ ಇನ್ವಾಲ್ವ್ಮೆಂಟ್ ಹೇಗಿರುತ್ತೆ ಅನ್ನೋದಿರ್ಬೋದು, ಅಥವಾ ನೀವು ಯಾವ ಜಾಗದಲ್ಲಿ ಇರೋಕೆ ಬಯಸ್ತೀರಾ, ಹಳ್ಳಿಯಲ್ಲಿರೋಕೆ ಆಸೆ ಪಡ್ತೀರಾ, ಸಿಟಿಯಲ್ಲಿರೋಕೆ ಆಸೆ ಪಡ್ತೀರಾ, ಇಂಡಿಯಾನ ಫಾರಿನ್ನ, ಇಂಥ ವಿಚಾರಗಳು. ಈ ಥರ ನೀವು ಯಾವ ವಿಚಾರಗಳನ್ನು ಚೇಂಜೇ ಮಾಡೋಕ್ಕಾಗಲ್ಲ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಫಿಲ್ಟರ್ ಮಾಡೋದು ಈಸಿ ಆಗುತ್ತೆ ನಿಮಗೆ. ನೆಕ್ಸ್ಟ್, ನಿಮ್ಮ ಪಾರ್ಟ್ನರ್ ಅಲ್ಲಿ ಏನೇನು ಚೆಕ್ ಮಾಡಬೇಕು. ನಿಮ್ಮ ಲೈಫ್ ಪಾರ್ಟ್ನರ್ಗಳಲ್ಲಿ ನೀವು ಮೊದಲು ಕಂಡುಕೊಳ್ಬೇಕಾಗಿರೋ ಅಂಶ ಅಂದ್ರೆ ಹೊಂದಾಣಿಕೆ. ಹೊಂದಾಣಿಕೆ ಅಂದ್ರೆ ಜೀವನದ ಮಹತ್ವದ ಹಾಗೂ ಮೂಲಭೂತ ವಿಚಾರಗಳಲ್ಲಿ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರೋದು. ಇಬ್ಬರ ಲೈಫ್ ಸ್ಟೈಲ್ ಹೊಂದಾಣಿಕೆ ಆಗತ್ತಾ, ಹಣಕಾಸಿನ ವಿಚಾರದಲ್ಲಿ ಇಬ್ಬರಿಗೂ ತಾಳೆಯಾಗತ್ತಾ, ಸೇವಿಂಗ್ಸ್ ಖರ್ಚು ಮಾಡೋದ್ರಲ್ಲಿ ಇಬ್ಬರ ನಿಲುವು ಏನು, ಎಮೋಷನಲ್ ವಿಚಾರಗಳಲ್ಲಿ ಹೇಗಿದ್ದಾರೆ, ಇಂಟೆಲಿಜೆನ್ಸ್ ಲೆವೆಲ್ಸ್ ಹೇಗಿದೆ, ಓಪನ್ ಆಗಿ ಫೀಲಿಂಗ್ಸ್ ನ ಹಂಚಿಕೊಳ್ಳೋಕೆ ಇಷ್ಟಪಡ್ತಾರಾ ಇಲ್ವಾ, ಅದು ನಿಮಗೆ ಇಷ್ಟ ಆಗುತ್ತಾ ಇಲ್ವಾ, ಕಮ್ಯುನಿಕೇಶನ್ ಸ್ಟೈಲ್ ಹೇಗಿದೆ, ಓಪನ್ ಆಗಿ ಮಾತನಾಡ್ತಾರಾ, ಫ್ಯಾಮಿಲಿ, ಕರಿಯರ್, ಮಕ್ಕಳು, ಫ್ಯೂಚರ್ ಗೋಲ್ಸ್ ವಿಚಾರದಲ್ಲಿ ನಿಲುವೇನು, ಜೊತೆಗೆ ಡೈಲಿ ಹ್ಯಾಬಿಟ್ಸ್ ಹೇಗಿವೆ, ಹವ್ಯಾಸಗಳು ಹೇಗಿವೆ, ಅದರಲ್ಲಿ ಸಂಘರ್ಷ ಬರುವಂತ ವಿಚಾರ ಏನಾದರೂ ಇದೆಯಾ, ಈ ರೀತಿ ಮುಖ್ಯ ವಿಚಾರಗಳ ಮೇಲೆ ಫೋಕಸ್ ಮಾಡಬೇಕು, ತಿಳ್ಕೋಬೇಕು. ಒಂದು ಇಂಪಾರ್ಟೆಂಟ್ ಸಂಗತಿ ಸ್ನೇಹಿತರೆ, ಪ್ರತಿಯೊಬ್ಬರು ತಮ್ಮ ಜೀವನದ ಒಂದಲ್ಲ ಒಂದು ಪಾಯಿಂಟ್ ನಲ್ಲಿ ಮದುವೆ ಆಗ್ತಾರೆ. ಹೆಚ್ಚಿನವರು, ಬಹುತೇಕರು ಜನ ಮದುವೆಯಾಗಿ ಕುಟುಂಬದ ಜವಾಬ್ದಾರಿಯನ್ನ ತಮ್ಮ ಹೆಗಲ ಮೇಲೆ ಹೊತ್ಕೊಳ್ತಾರೆ. ದುಡಿಯೋ ವ್ಯಕ್ತಿ ಆರ್ಥಿಕವಾಗಿ ಮತ್ತು ಎಮೋಷನಲಿ ಕುಟುಂಬಕ್ಕೆ ಆಸರೆಯಾಗಿರ್ತಾರೆ ಅಂತ ಫ್ಯಾಮಿಲೀಸ್ ಅಲ್ಲಿ. ಆದ್ರೆ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ಯಾವಾಗಾದ್ರೂ ಬರ್ಬೋದು.
ಕೆಲವೊಮ್ಮೆ ಆ ದುಡಿಯೋ ವ್ಯಕ್ತಿಯನ್ನೇ ಕುಟುಂಬ ಕಳೆದುಕೊಳ್ಳೋ ಅಪಾಯ ಕೂಡ ಉಂಟಾಗ್ಬೋದು. ಸೊ ಪ್ರತಿಯೊಬ್ಬ ದುಡಿಯೋ ವ್ಯಕ್ತಿಗೂ ಅವರ ಅನುಪಸ್ಥಿತಿಯಲ್ಲಿ, ಅವರ ಆಬ್ಸೆನ್ಸ್ನಲ್ಲೂ ಕೂಡ ಕುಟುಂಬದ ಹಣಕಾಸಿನ ಅವಶ್ಯಕತೆಗಳು ಫುಲ್ಫಿಲ್ ಆಗುವ ರೀತಿ ವ್ಯವಸ್ಥೆ ಮಾಡೋದು ಒಂದು ಕರ್ತವ್ಯ. ಇದೇ ಕಾರಣಕ್ಕೆ ಪ್ರತಿಯೊಂದು ಮನೆಯ ದುಡಿಯೋ ವ್ಯಕ್ತಿ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳೋದು ಅತ್ಯಂತ ಮುಖ್ಯ. ಯಾಕಂದರೆ ಟರ್ಮ್ ಇನ್ಶೂರೆನ್ಸ್ ಒಂದು ವೇಳೆ ಮಾಡಿಸ್ಕೊಂಡಿರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ದುಡಿಯೋ ವ್ಯಕ್ತಿಗೆ ಹೆಚ್ಚು ಕಮ್ಮಿ ಆದರೆ ಇಡೀ ಕುಟುಂಬದ ಆರ್ಥಿಕತೆಯ ಜವಾಬ್ದಾರಿಯನ್ನು ಕವರ್ ಮಾಡಿಕೊಡುತ್ತೆ. ಕೋಟ್ಯಂತರ ರೂಪಾಯಿಯ ಲಂಸಮ್ ಅಮೌಂಟ್ ಸಿಗೋ ಟರ್ಮ್ ಇನ್ಶೂರೆನ್ಸ್ ತುಂಬ ಕಮ್ಮಿಗೆ $500-600 ರೂಪಾಯಿಂದೆಲ್ಲ ಆರಂಭ ಆಗುತ್ತೆ. ನೀವು ಯಂಗ್ ಏಜ್ನಲ್ಲೇ ಮಾಡಿಸಿದ್ರೆ ತಿಂಗಳಲ್ಲಿ ಯಾವುದೋ ಒಂದು ಹೊತ್ತು ಸಂಜೆ ನೀವು ಸ್ನ್ಯಾಕ್ಸಿಗೆ ಖರ್ಚು ಮಾಡೋ ದುಡ್ಡಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಅಷ್ಟು ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್ ಪ್ರಾಡಕ್ಟ್ ಇದು. ಓಕೆ, ಟರ್ಮ್ ಇನ್ಶೂರೆನ್ಸ್. ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್. ನಿಮಗೆ ಮತ್ತು ನಿಮ್ಮ ಇಡೀ ಕುಟುಂಬಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇರೋದು ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಕುಟುಂಬದಲ್ಲಿ ಯಾರೋ ಒಬ್ಬರಿಗೆ ಆರೋಗ್ಯದ ಸಮಸ್ಯೆ ಬಂದರೂ ಕೂಡ ಅವರ ಲೈಫ್ ಸೇವಿಂಗ್ಸ್ ಎಲ್ಲ ಖಾಲಿಯಾಗಿ ಸಾಲ ಕೂಡ ಮಾಡೋ ಪರಿಸ್ಥಿತಿ ಎಷ್ಟೋ ಫ್ಯಾಮಿಲೀಸಿಗೆ ಬರಬಹುದು. 100 ಕೋಟಿ 1000 ಕೋಟಿ ಆಸ್ತಿ ಇದೆ ಅಂದರೆ ಪರವಾಗಿಲ್ಲ, ಆದರೆ ಹೆಚ್ಚಿನ ಭಾರತೀಯರು ಮಧ್ಯಮ ವರ್ಗದವರು ಮತ್ತು ಬಡವರು. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್. ಸಮಸ್ಯೆ ಮನುಷ್ಯರಿಗೆ ಬಂದೇ ಬರುತ್ತಲ್ಲ ಆರೋಗ್ಯದು. ಆ ರೀತಿ ಬಂದಾಗ ಆಸ್ಪತ್ರೆಗೆ ಅಡ್ಮಿಟ್ ಆಗೋ ಸಂದರ್ಭ ಬಂದಾಗ 3 ಲಕ್ಷ 5 ಲಕ್ಷ 10 ಲಕ್ಷ ರೀತಿ ಖರ್ಚು ಮಾಡೋ ಸನ್ನಿವೇಶಗಳು ದುರದೃಷ್ಟವಶಾತ್ ಯಾರಿಗಾದ್ರೂ ಆರೋಗ್ಯದ ಸಮಸ್ಯೆ ಬಂತು ಅಂತ ಹೇಳಿದ್ರೆ, ಯಾಕಂದ್ರೆ ಒಂದು ಸೊಳ್ಳೆ ಕಡತದಿಂದ ಕೂಡ ಬರ್ಬೋದಲ್ಲ, ಏನೋ ದೊಡ್ಡದೇ ಬರಬೇಕು ಅಂತೇನಿಲ್ಲ. ಒಂದು ಸೊಳ್ಳೆ ಕಡತ ಬಂದು ಡೆಂಗಿನೋ ಚಿಗುನ್ಗುನ್ಯಾನೋ ಬಂತು ಅಂದರೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಪರಿಸ್ಥಿತಿ ಇದೆ. ಸಾಲ ಮಾಡೋ ಪರಿಸ್ಥಿತಿ ಬಡವರಿಗೆ, ಮಧ್ಯಮ ವರ್ಗಕ್ಕೆ ಬರಬಹುದು. ಅಂಥ ಟೈಮ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಬಚಾವ್ ಮಾಡುತ್ತೆ. ನೀವು ಮತ್ತು ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸಿದ್ರೆ, 20 ಲಕ್ಷಕ್ಕೆ ಮಾಡಿಸಿದ್ರಿ, 20 ಲಕ್ಷ ಎಷ್ಟಕ್ಕೆ ಮಾಡಿಸಿರ್ತೀರಿ ಅಷ್ಟು ಹಾಸ್ಪಿಟಲ್ ಬಿಲ್ ಇನ್ಶೂರೆನ್ಸ್ ಕಂಪನಿ ಕೇರ್ ಮಾಡುತ್ತೆ. ಅದು ಕೂಡ ಎಷ್ಟು ಬೇಗ ನೀವು ಮಾಡಿಸ್ತೀರ ಅಷ್ಟು ಒಳ್ಳೆಯದು. ಯಾಕಂದರೆ ಕೆಲವೊಂದು ಕಾಯಿಲೆಗಳಿಗೆ ವೇಟಿಂಗ್ ಪೀರಿಯಡ್ ಎಲ್ಲ ಇರುತ್ತೆ. ಹಾಗಾಗಿ ಇದೆರಡು ಪ್ರಾಡಕ್ಟ್, ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್, ವೆರಿ ಇಂಪಾರ್ಟೆಂಟ್. ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಕಂಪನಿಗಳ ಪ್ಲಾನನ್ನು, ಆಫರನ್ನು ಕಂಪೇರ್ ಮಾಡಿ ವಿತ್ ಆನ್ಲೈನ್ ಎಕ್ಸ್ಟ್ರಾ ಡಿಸ್ಕೌಂಟ್ನೊಂದಿಗೆ, ಎಲ್ಲೂ ಸಿಗದ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ನೀವು ಪರ್ಚೇಸ್ ಮಾಡಬಹುದು. ನಿಮಗೆ ಬೇಕಾದ ಕಂಪನಿಯಿಂದ ಬೇಕಾದ ಪ್ಲ್ಯಾನನ್ನು, ಬೇಕಾದ ಆ್ಯಡ್ ಆನ್ ಫೀಚರ್ಗಳನ್ನೆಲ್ಲ ಹಾಕ್ಕೊಂಡು ನೀವು ಬೈ ಮಾಡ್ಬೋದು. ಎರಡರದ್ದು ಲಿಂಕ್, ಟರ್ಮ್ ಇನ್ಶೂರೆನ್ಸ್ದು ಮತ್ತು ಹೆಲ್ತ್ ಇನ್ಶೂರೆನ್ಸ್ದು ಎರಡನ್ನ ಕೂಡ ನಾವು ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ. ಯಾರೆಲ್ಲ ಮಾಡಿಸಿಲ್ಲ ಮಿಸ್ ಮಾಡದೆ ಚೆಕ್ ಮಾಡಿ. ದುಡ್ಡು ಇಂಪಾರ್ಟೆಂಟಾ ಸ್ನೇಹಿತರೆ? ದುಡ್ಡು ಇಂಪಾರ್ಟೆಂಟ್, ಆದರೆ ಇದು ಮದುವೆ ಮೂಲಕ ಬರಬೇಕು ಅಂತ ಬಯಸೋದು ದಟ್ಟ ದಾರಿದ್ರತೆಯ ಲಕ್ಷಣ. ಪ್ರತಿಯೊಬ್ಬ ವ್ಯಕ್ತಿಗೂ ದುಡ್ಡು ಬೇಕು, ಅದನ್ನ ದುಡಿಯೋಕೆ ಆದ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು. ಅದು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು. ಅದು ಬಿಟ್ಟು ಮದುವೆಯ ಮೂಲಕ ಜೀವನ ಸೆಟಲ್ ಮಾಡ್ಕೊಳ್ಳೋಕೆ ನೋಡಿದ್ರೆ ಅದಕ್ಕಿಂತ ದೊಡ್ಡ ದಾರಿದ್ರ್ಯ ಯಾವುದೂ ಇಲ್ಲ. ಜೊತೆಗೆ ಒಬ್ಬ ಹುಡುಗಿಯಾಗಿರ್ಲಿ, ಹುಡುಗ ಆಗಿರ್ಲಿ, ಯೋಗ್ಯಳಾಗಿರ್ಬೇಕು. ಅದು ವೆರಿ ಇಂಪಾರ್ಟೆಂಟ್. ಅಯೋಗ್ಯನಾಗಿದ್ರೆ ಅಥವಾ ಅಯೋಗ್ಯಳಾಗಿದ್ರೆ ಅವರ ಅಪ್ಪ ಅಮ್ಮ $multi-billion ಆಸ್ತಿ ಮಾಡಿಟ್ರು ಕೂಡ ಅದನ್ನ ಕೆಲ ವರ್ಷಗಳಲ್ಲೇ ಸವೆಸಿ ಸವಕಲು ನಾಣ್ಯ ಮಾಡುವಷ್ಟು ಅಯೋಗ್ಯತನ ಅವರಲ್ಲಿ ತುಂಬಿರೋ ಸಾಧ್ಯತೆಗಳು ಇದ್ದೇ ಇರುತ್ತೆ. ಆದರೆ ಸೇಮ್ ಟೈಮ್ ಒಬ್ಬ ವ್ಯಕ್ತಿ ಯೋಗ್ಯಳಾಗಿದ್ದರೆ ಅವರ ಅಪ್ಪ ಅಮ್ಮ ಎಷ್ಟೇ ಬಡವರಾಗಿದ್ದಿರಬಹುದು, ಅವರೇನು ಆಸ್ತಿ ಮಾಡಿಲ್ಲದೆ ಇರಬಹುದು, ಇವರು ಸವಕಲು ನಾಣ್ಯವನ್ನು ಕೂಡ $multi-billion ಎಂಪೈರ್ ಮಾಡೋ ಸಾಮರ್ಥ್ಯವನ್ನು, ಯೋಗ್ಯತೆಯನ್ನು ಇವರು ಹೊಂದಿರಬಹುದು. ಹೀಗಾಗಿ ವೆಲ್ತ್ ಈಸ್ ನಾಟ್ ಪರ್ಮನೆಂಟ್, ಅದು ಶಾಶ್ವತ ಅಲ್ಲ. ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು, ನಾಶವೂ ಆಗ್ಬೋದು, ಹೊಸತಾಗಿ ಹುಟ್ಟಲೂಬಹುದು. ಹಾಗಾಗಿ ದುಡ್ಡಿನ ವಿಚಾರಕ್ಕೆ ದೊಡ್ಡ ಮಹತ್ವವನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ. ಅವರ ಬುದ್ಧಿಶಕ್ತಿ, ಅವರ ಯೋಗ್ಯತೆ, ಅವರ ಕ್ಯಾರೆಕ್ಟರ್ ಹಾಗೂ ನಿಮಗೆ ಬೇಕಾಗಿರೋ ಇತರ ಅಂಶಗಳೇನಿದೆ ನಿಮ್ಮ ಪಾರ್ಟ್ನರಲ್ಲಿ, ಅದ್ರ ಕಡೆ ಗಮನ ಕೊಡಿ ಅನ್ನೋದು ನಮ್ಮ ಸ್ಟ್ರಾಂಗ್ ರೆಕಮೆಂಡೇಶನ್. ಎಲ್ಲಕ್ಕಿಂತ ಮೊದಲು ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ನನ್ನ ಜ್ಞಾನದ ಮೇಲೆ ನಂಬಿಕೆ ಇದೆ, ನನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇದೆ, ದುಡ್ಡಿಗೋಸ್ಕರ ನನಗೇನು ಆತಂಕಗಳಿಲ್ಲ, ನನ್ನ ಜೀವನ ನಾನು ಚೆನ್ನಾಗಿ ನಡೆಸ್ಕೊಂಡು ಹೋಗುವಷ್ಟು ನನ್ನ ಹತ್ರ ಕ್ಷಮತೆ ಇದೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಅವರಿಗೆ ಮದುವೆಯ ಮೂಲಕ ಲೈಫ್ ಸೆಟಲ್ ಆಗಬೇಕು. ಹುಡುಗನ ಮನೇಲಿ ಅಪ್ಪ ಮಾಡಿಟ್ಟಿರೋ ಆಸ್ತಿ ಇರಬೇಕು, ಹುಡುಗನ ಹತ್ರ ಹೆವಿ ದುಡ್ಡು ಇರಬೇಕು, ಅಥವಾ ಹುಡುಗಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಆಸ್ತಿ ಇರಬೇಕು, ಒಬ್ಬಳೇ ಮಗಳಾಗಿರಬೇಕು, ಬಿರ್ರಿ ಅವರ ಅಪ್ಪ ಅಮ್ಮ ಮಾಡಿರಬೇಕು, ವರದಕ್ಷಿಣೆ ಕೊಡಬೇಕು. ಈ ಥರದ ಲೋ ಲೆವೆಲ್ ಥಿಂಕಿಂಗ್ ಬರೋದೇ ಇಲ್ಲ ಕಾನ್ಫಿಡೆನ್ಸ್ ಇರುವಂಥ ಹುಡುಗನಿಗೆ ಅಥವಾ ಹುಡುಗಿಗೆ. ಇದನ್ನು ಮರಿಬೇಡಿ. ಫ್ಯಾಮಿಲಿ ನಿರೀಕ್ಷೆ. ಕೊನೆಯದಾಗಿ ಪರಸ್ಪರ ಕುಟುಂಬಗಳ ಕಲ್ಚರ್, ಎಕ್ಸ್ಪೆಕ್ಟೇಷನ್ ತಿಳ್ಕೊಳ್ಳೋದು ಕೂಡ ತುಂಬ ಮುಖ್ಯ. ಈಗ ಆಲ್ರೆಡಿ ಹೇಳಿದಂತೆ ಭಾರತದಲ್ಲಿ ಮದುವೆ ಅಂದರೆ ಇಬ್ಬರ ನಡುವಿನ ಒಪ್ಪಂದ ಅಲ್ಲ, ಕುಟುಂಬಗಳು ಒಂದಾಗ್ತವೆ. ಹೀಗಾಗಿ ಇಬ್ಬರ ಕುಟುಂಬ ಹೇಗಿದೆ, ಆಚಾರ ಸಂಪ್ರದಾಯ ಏನೇನಿದೆ, ನಿಮ್ಮಿಂದ ಕುಟುಂಬ ಏನು ನಿರೀಕ್ಷೆ ಇಟ್ಕೊಂಡಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಆದರೆ ಕುಟುಂಬದ ನಂಬಿಕೆಗಳನ್ನು ಫಾಲೋ ಮಾಡೋದರ ಜೊತೆಗೆ ವೈಯಕ್ತಿಕ ನಿಲುವುಗಳನ್ನು ಗೌರವಿಸೋದು ಕೂಡ ಇಂಪಾರ್ಟೆಂಟ್. ಎರಡನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ಇಷ್ಟು ವಿಚಾರಗಳಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕರೆ ಒಂದೊಳ್ಳೆ ಸುದೀರ್ಘ ಸಂಬಂಧಕ್ಕೆ
ಜೀವನಕ್ಕೆ ನೀವು ಭದ್ರ ಬುನಾದಿಯನ್ನ ಹಾಕದಂಗಾಗುತ್ತೆ. ರೆಡ್ ಫ್ಲಾಗ್ಸ್, ಇನ್ನು ಯಾವ ರೀತಿಯ ಆಪ್ಷನ್ ಗಳನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು, ಅದಕ್ಕೆ ಸಿಗ್ನಲ್ ಗಳೇನು ಅಂತ ನೋಡೋದಾದ್ರೆ ತುಂಬಾ ಕಂಟ್ರೋಲಿಂಗ್ ಬಿಹೇವಿಯರ್ ಇಲ್ಲ ವಿಪರೀತ ಪೊಸೆಸಿವ್ ಆಗಿದ್ರೆ, ನಿಮ್ಮ ಗೋಲ್ ಹಾಗೂ ಹಿತಾಸಕ್ತಿಗಳನ್ನ ಕೇರ್ಲೆಸ್ ಆಗಿ ನೋಡ್ತಾ ಇದ್ರೆ, ಅಥವಾ ಪರಸ್ಪರ ಹೊಂದಾಣಿಕೆಗಿಂತ ಜಾತಿ, ಜಾತಕ, ದುಡ್ಡು ಇಂತಹ ಎಕ್ಸ್ಟರ್ನಲ್ ವಿಚಾರಗಳಿಗೆ ಜಾಸ್ತಿ ಮಹತ್ವ ಕೊಡ್ತಾ ಇದ್ರೆ, ಭಾವನೆಗಳನ್ನ ವ್ಯಕ್ತಪಡಿಸೋದ್ರಲ್ಲಿ ವ್ಯತ್ಯಾಸ ಆಗ್ತಾ ಇದ್ರೆ, ಇವೆಲ್ಲ ನಿಮಗೆ ರೆಡ್ ಫ್ಲಾಗ್ಸ್. ಆದಷ್ಟು ಈ ತರದ ವ್ಯಕ್ತಿಗಳನ್ನ ಅವಾಯ್ಡ್ ಮಾಡಬಹುದು. ಫ್ಯಾಮಿಲಿ ವರ್ಸಸ್ ಮ್ಯಾಟ್ರಿಮನಿ. ಇಷ್ಟಾದ ನಂತರ ಬಹಳ ಜನರಿಗೆ ಇಷ್ಟೆಲ್ಲ ಗುಣಗಳಿರೋರನ್ನ ಹೇಗೆ ಹುಡುಕೋದು, ಮನೆಯಲ್ಲಿ ಹೇಳಿದವರನ್ನ ಮದುವೆ ಆಗಬೇಕು ಅಥವಾ ಆನ್ಲೈನ್ನಲ್ಲಿ ಮ್ಯಾಟ್ರಿಮನಿ ಆ್ಯಪ್ಗಳಲ್ಲಿ ಹುಡುಕಬೇಕಾ ಅನ್ನೋ ಗೊಂದಲ ಇರುತ್ತೆ. ಸ್ನೇಹಿತರೆ, ಎರಡರಲ್ಲೂ ಈ ಒಳ್ಳೆ ಪಾರ್ಟ್ನರ್ ಸಿಗಬಹುದು, ಆದರೆ ಎರಡರಲ್ಲೂ ಅವ್ರದ್ದೇ ಆದ ಲೂಪ್ ಹೋಲ್ಸ್ ಇವೆ. ಅರೇಂಜ್ ಮ್ಯಾರೇಜ್ ಅಂತ ಬಂದರೆ ಫ್ಯಾಮಿಲಿ ವೆಟ್ಟಿಂಗ್ ಆಗಿರುತ್ತೆ, ಅಂದರೆ ಹುಡುಕಿರ್ತಾರೆ, ಫ್ಯಾಮಿಲಿಯವರು ಚೆಕ್ ಮಾಡಿರ್ತಾರೆ, ಪರಿಶೀಲನೆ ಮಾಡಿರ್ತಾರೆ, ಆಮೇಲೆ ಸೆಲೆಕ್ಟ್ ಮಾಡಿರ್ತಾರೆ. ಒಂದಷ್ಟು ಮಟ್ಟಿಗಾದರೂ ಕೂಡ ಇದಕ್ಕೊಂಚೂರು ದಮ್ ಇದೆ. ಜೊತೆಗೆ ಈ ರೀತಿ ಆಯ್ಕೆಯಲ್ಲಿ ಏನೇ ಆದರೂ ಕೂಡ ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಆದರೆ ಇಲ್ಲಿ ಪರ್ಸನಲ್ ಪ್ರಿಫರೆನ್ಸ್ ಅಂದರೆ ವೈಯಕ್ತಿಕ ಆದ್ಯತೆಗೆ ಜಾಗ ಇರೋದಿಲ್ಲ. ಇನ್ನು ಅದೇ ರೀತಿ ಆನ್ಲೈನಲ್ಲಿ ಅಥವಾ ಫ್ರೆಂಡ್ಸ್ ಮೂಲಕ ಹುಡುಕಿದ್ರೆ ನಿಮ್ಮ ಇಷ್ಟದ ವ್ಯಕ್ತಿ ಹುಡುಕೋಕೆ ಹೆಚ್ಚು ಸ್ವಾತಂತ್ರ್ಯ ಇರುತ್ತೆ, ಆದರೆ ಇಲ್ಲಿ ಸ್ವಲ್ಪ ಕೇರ್ಲೆಸ್ ಆದರೂ ಕೂಡ ತಪ್ಪು ನಿರ್ಧಾರ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಯಾವ ಆಯ್ಕೆ ಬೆಟರ್ ಅನ್ನೋದನ್ನು ನೀವೇ ನಿರ್ಧಾರ ಮಾಡಬೇಕು. ಹೇಗೆ ಶುರು ಮಾಡೋದು? ಸ್ನೇಹಿತರೆ, ಮೊದಲೇ ಕ್ಲಾರಿಫೈ ಮಾಡಿಬಿಡ್ತೀವಿ, ಒಂದೇ ಸಲ ಮಾತುಕತೆಯಲ್ಲಿ ಎಲ್ಲ ವಿಚಾರಗಳು ಸ್ಪಷ್ಟ ಆಗಲ್ಲ. ಹೀಗಾಗಿ ಕನಿಷ್ಠ 2-3 ಸಲವಾದರೂ ಕೂಡ ಮಿನಿಮಮ್ ಮಾತನಾಡೋದು ಅನಿವಾರ್ಯ. ಮೊದಲು ಕ್ಯಾಶುವಲ್ ಆಗಿ ಲೈಟ್ ಆದ ವಿಚಾರಗಳ ಬಗ್ಗೆ ಮಾತನಾಡ್ತಾ ಮಾತುಕತೆ ಶುರು ಮಾಡ್ಬೋದು. ಇದರಿಂದ ಇಬ್ಬರ ಮಧ್ಯೆ ನ್ಯಾಚುರಲ್ ಕನೆಕ್ಷನ್ ಇದೆಯಾ, ಕಂಫರ್ಟ್ ಲೆವೆಲ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೋಬೋದು. ಈ ಹಂತದಲ್ಲಿ ರಿಲ್ಯಾಕ್ಸ್ ಆಗಿ ಆನೆಸ್ಟ್ ಆಗಿ ಮಾತನಾಡೋದು ಇಂಪಾರ್ಟೆಂಟ್. ನಂತರ ನಿಧಾನಕ್ಕೆ ನಿಮ್ಮ ಫ್ಯೂಚರ್ ಗೋಲ್ಸ್, ನಿಮ್ಮ ಕೋರ್ ವ್ಯಾಲ್ಯೂಸ್ ಬಗ್ಗೆ ಮಾತುಕತೆಯನ್ನು ಮುಂದುವರಿಸ್ಬೋದು. ನಿಮ್ಮ ಕರಿಯರ್ ಆಂಬಿಷನ್ಸ್, ಅವ್ರ ಗುರಿಗಳೇನು, ಇದೆಲ್ಲದರ ಬಗ್ಗೆ ತಿಳ್ಕೊಬೋದು. ಹಾಗೆ ಯಾವ ವಿಚಾರಗಳ ಬಗ್ಗೆ ರಾಜಿ ಆಗೋದೇ ಇಲ್ಲ ಅನ್ನೋದನ್ನು ಮುಂಚೆನೇ ಡಿಸ್ಕಸ್ ಮಾಡ್ಕೊಂಡ್ಬಿಡಬೇಕು. ಈ ವೇಳೆ ಡಿಫ್ರೆನ್ಸಸ್ ಇದ್ರೆ ಗೊತ್ತಾಗುತ್ತೆ. ಜೊತೆಗೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬಹುದು, ಸರಿಪಡಿಸೋಕ್ಕಾಗತ್ತಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗೆ ಒತ್ತಡದ ಸಂದರ್ಭದಲ್ಲಿ, ಸಂತೋಷದ ಕ್ಷಣಗಳಲ್ಲಿ, ಸವಾಲುಗಳು ಎದುರಾದಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ನೀವು ಸ್ವಲ್ಪ ತಿಳ್ಕೊಳ್ಳೋಕೆ ಟ್ರೈ ಮಾಡ್ಬೋದು. ಈ ವೇಳೆ ನಿಮ್ಮ ಫ್ಯಾಮಿಲಿ ಸಲಹೆ ಏನಾದರೂ ಬೇಕಾದರೆ ತಗೋಬಹುದು, ಆದರೆ ಕಂಪ್ಲೀಟ್ ಅದರ ಮೇಲೆ ಡಿಪೆಂಡ್ ಆಗಬೇಡಿ. ಜೊತೆಗೆ ಟೈಮ್ ತಗೊಳ್ಳಿ, ಬೇಗ ನಿರ್ಧಾರಗಳಿಗೆ ಜಂಪ್ ಆಗಬೇಡಿ. ಆದರೆ ನೆನಪಿರಲಿ ಸ್ನೇಹಿತರೆ, ಯಾರೂ ಪರ್ಫೆಕ್ಟ್ ಅಲ್ಲ, ಯಾರು ಯಾವತ್ತೂ ನಿಮಗೆ ಬೇಕಾಗಿರೋ ಹಾಗೇನೇ ಸಿಗೋದಿಲ್ಲ. ಆಗಬೇಕಂದ್ರೆ ನೀವೇ ಉಳಿ ಮರ ತುಂಡಿಡ್ಕೊಂಡು ಸುತ್ತಿಗೆ ಇಟ್ಕೊಂಡು ಕೆತ್ತಬೇಕಾಗತ್ತೆ ಅಷ್ಟೇ. ಮನುಷ್ಯರು ಹಾಗೆ ಎಕ್ಸಾಕ್ಟ್ಲಿ ನಿಮಗೆ ಬೇಕಾದಂಗೆ ಸಿಗಕ್ಕೆ ತುಂಬ ಕಷ್ಟ. ಆದರೆ ನಿಮ್ಮ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬೆಳೆಯೋದಕ್ಕೆ ತಯಾರಾಗಿದ್ದಾರಾ ಅನ್ನೋದನ್ನು ಹುಡುಕೋದು ಇಂಪಾರ್ಟೆಂಟ್. ನಿಮ್ಮ ಇನ್ಸ್ಟಿಂಕ್ಟ್ಗಳನ್ನು ನಂಬಿ, ಬಟ್ ಅದೇ ವೇಳೆ ಕೆಲ ವಿಚಾರಗಳಲ್ಲಿ ಕಾಂಪ್ರಮೈಸ್ ಆಗೋದಕ್ಕೂ ರೆಡಿಯಾಗಿರಿ. ನಿಮ್ಮ ಜೀವನ ಸಂಗಾತಿ ನಿಮ್ಮ ಲೈಫ್ನ ಫುಲ್ಫಿಲ್ ಮಾಡಲ್ಲ, ನಿಮ್ಮ ಲೈಫ್ನ ಎನ್ಹ್ಯಾನ್ಸ್ ಮಾಡೋ ಥರ, ಕಾಂಪ್ಲಿಮೆಂಟ್ ಮಾಡೋ ಥರ ಇರಬೇಕು. ಏನು ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸುವ ಮೂಲಕ ನಿಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆ ಮತ್ತು ಆರೋಗ್ಯದ ಭದ್ರತೆಯನ್ನು ಎನ್ಶೂರ್ ಮಾಡ್ಕೊಳ್ಳೋಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿರೋ ಲಿಂಕನ್ನು ನೀವು ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.